ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಭಾರತದಲ್ಲಿ ಗುಜರಾತ್ನ ನರ್ಮದಾ ನದಿ ತೀರದಲ್ಲಿ ದಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲರ ಸೇವೆಗಳ ನೆನಪಿಗಾಗಿ ದಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ನಿರ್ಮಿಸಿದ್ದಾರೆ. ಈ ಸ್ಟ್ಯಾಚ್ಯೂ ನಿರ್ಮಾಣ ಕಾರ್ಯವನ್ನ 2013 ಅಕ್ಟೋಬರ್ 31ರಂದು ಪ್ರಾರಂಭಿಸಿ 2018 ಅಕ್ಟೋಬರ್ 30ರಂದು ಪೂರ್ತಿಗೊಳಿಸ್ತಾರೆ. ಅಂದ್ರೆ ಈ ಸ್ಟ್ಯಾಚ್ಯೂನ ನಿರ್ಮಿಸೋದಕ್ಕೆ ಒಟ್ಟು 5 ವರ್ಷಗಳ ಸಮಯ ಹಿಡಿಯುತ್ತೆ. ಈ ಸ್ಟ್ಯಾಚ್ಯೂನ ನಿರ್ಮಿಸೋದಕ್ಕೆ 3,000 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡ್ತಾರೆ. ಇದರಲ್ಲಿ ಕೇವಲ ಸ್ಟ್ಯಾಚ್ಯೂಗೋಸ್ಕರನೇ 1,350 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡ್ತಾರೆ. ಈ ಸ್ಟ್ಯಾಚ್ಯೂನ ಒಟ್ಟು ಎತ್ತರ 182 ಮೀಟರ್ ಅಂದ್ರೆ 597 ಅಡಿ. ಈ ಸ್ಟ್ಯಾಚ್ಯೂನ ಎದೆ ಭಾಗದಲ್ಲಿ ಒಂದು ಗ್ಯಾಲರಿಯನ್ನ ನಿರ್ಮಿಸಿದ್ದಾರೆ. ಅಲ್ಲಿಂದ ನೀವು ಸರ್ದಾರ್ ಸರೋವರ ಡ್ಯಾಮ್ನ ಹಾಗೂ ಅಲ್ಲಿರುವ ಪ್ರಕೃತಿ ಸೌಂದರ್ಯವನ್ನ ನೋಡಬಹುದು. ಅಮೆರಿಕಾದಲ್ಲಿರುವ ದಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಎತ್ತರ 93 ಮೀಟರ್, ಬ್ರೆಜಿಲ್ ಅಲ್ಲಿರುವ ಕ್ರೈಸ್ಟ್ ದಿ ರಿಡೀಮರ್ ನ ಎತ್ತರ 38 ಮೀಟರ್ ಹಾಗೂ ಚೀನಾದಲ್ಲಿರುವ ಸ್ಪ್ರಿಂಗ್ ಟೆಂಪಲ್ ಬುದ್ಧದ ಎತ್ತರ 153 ಮೀಟರ್. ಆದ್ರೆ ಇವೆಲ್ಲವುಗಳಿಗಿಂತ ಅತ್ಯಂತ ಎತ್ತರವಾದ ಸ್ಟ್ಯಾಚ್ಯೂ ನಮ್ಮ ಭಾರತದ 162 ಮೀಟರ್ನ ದಿ ಸ್ಟ್ಯಾಚ್ಯೂ ಆಫ್. ಪ್ರಸ್ತುತ ಈ ಸ್ಟ್ಯಾಚ್ಯೂ ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ಸ್ಟ್ಯಾಚ್ಯೂ ಆಗಿದೆ. ಈ ಸ್ಟ್ಯಾಚ್ಯೂವನ್ನ ಝೋನ್ 3 ಪ್ರಾಂತದಲ್ಲಿ ನಿರ್ಮಿಸಿದ್ದಾರೆ. ಝೋನ್ 3 ಅಂದ್ರೆ ಈ ಪ್ರದೇಶದಲ್ಲಿ ಭೂಕಂಪಗಳು ಸಂಭವಿಸುವ ಸಾಧ್ಯತೆ ಅಧಿಕವಾಗಿರುತ್ತೆ. ಇದಕ್ಕೋಸ್ಕರನೇ ಈ ಸ್ಟ್ಯಾಚ್ಯೂನಲ್ಲಿ ಟ್ಯೂನ್ಡ್ ಮಾಸ್ ಡ್ಯಾಂಪರ್ ಇನ್ಸ್ಟ್ರೂಮೆಂಟ್ಸ್ ನ ಬಳಸಿದ್ದಾರೆ. ಇದರ ಕೆಲಸ ಏನಂದ್ರೆ ಅರ್ಥ್ಕ್ವೇಕ್ ನಿಂದ ಬರುವ ಮೂವ್ಮೆಂಟ್ಸ್ ನ 50% ಅಷ್ಟು ಕಡಿಮೆ ಮಾಡುತ್ತೆ. ಈ ಸ್ಟ್ಯಾಚ್ಯೂವನ್ನ 6,659 ಬೇರೆ ಬೇರೆ ಪಾರ್ಟ್ಸ್ ನ ಜೋಡಿಸಿ ಇಷ್ಟು ದೊಡ್ಡ ಸ್ಟ್ಯಾಚ್ಯೂನ ನಿರ್ಮಿಸಿದ್ದಾರೆ. ನೀವು ಗಮನಿಸಿದ್ರೆ ಈ ಸ್ಟ್ಯಾಚ್ಯೂನ ನಿರ್ಮಿಸೋದಕ್ಕೂ ಮುಂಚೆ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಸ್ಟ್ಯಾಚ್ಯೂ ಚೀನಾದಲ್ಲಿರುವ ದಿ ಸ್ಪ್ರಿಂಗ್ ಟೆಂಪಲ್ ಬುದ್ಧ ಆಗಿತ್ತು. ಈ ಸ್ಟ್ಯಾಚ್ಯೂನ ನಿರ್ಮಿಸಲು ಕೇವಲ 400 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಆದ್ರೆ ನಮ್ಮ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ಕಟ್ಟೋದಕ್ಕೆ 3,000 ಕೋಟಿ ರೂಪಾಯಿ ಖರ್ಚಾಗಿದೆ. ಅಂದ್ರೆ ಸ್ಪ್ರಿಂಗ್ ಟೆಂಪಲ್ ಬುದ್ಧನ ನಿರ್ಮಿಸಲು ಎಷ್ಟು ಖರ್ಚಾಗಿದೆಯೋ ಅದಕ್ಕಿಂತ 7 ಪಟ್ಟು ಹೆಚ್ಚು ಹಣವನ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೋಸ್ಕರ ಖರ್ಚು ಮಾಡಿದ್ದಾರೆ. ಇವೆರಡರ ಎತ್ತರವನ್ನ ಹೋಲಿಸಿ ನೋಡಿದ್ರೆ ಸ್ಪ್ರಿಂಗ್ ಟೆಂಪಲ್ ಬುದ್ಧ 153 ಮೀಟರ್, ಸ್ಟ್ಯಾಚ್ಯೂ ಆಫ್ ಯೂನಿಟಿ 182 ಮೀಟರ್ ಅಷ್ಟಿರುತ್ತೆ. ಅಂದ್ರೆ ಇವೆರಡರ ಮಧ್ಯೆ ಎತ್ತರದಲ್ಲಿ ಅಷ್ಟೇನು ಭಾರಿ ವ್ಯತ್ಯಾಸವಿರೋದಿಲ್ಲ. ಆದ್ರೂ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ಕಟ್ಟೋದಕ್ಕೆ ಇಷ್ಟೊಂದು ಹಣ ಯಾಕೆ ಖರ್ಚಾಯಿತು? ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ಬೆಳ್ಳಿ ಬಂಗಾರದಿಂದ ಕಟ್ಟಿಲ್ಲ, ಸ್ಟೀಲ್, ಕಾಂಕ್ರೀಟ್ ಹಾಗೂ ಸಾಮಾನ್ಯವಾಗಿ ಸ್ಟ್ಯಾಚ್ಯೂವನ್ನ ಯಾವ ರೀತಿ ಕಟ್ತಾರೋ ಅದೇ ರೀತಿ ಈ ಸ್ಟ್ಯಾಚ್ಯೂವನ್ನ ಕೂಡ ಕಟ್ಟಿದ್ದಾರೆ. ಆದ್ರೂ ಅಷ್ಟೊಂದು ಹಣ ಯಾಕೆ ಖರ್ಚಾಗಿದೆ? ಮತ್ತೊಂದು ವಿಷಯ ಏನಂದ್ರೆ ಈ ಸ್ಟ್ಯಾಚ್ಯೂನ ಕಟ್ಟೋದಕ್ಕೆ 3,000 ಕೋಟಿ ರೂಪಾಯಿ ಖರ್ಚಾಗಿದೆ ಅಲ್ವಾ? ಈ 3,000 ಕೋಟಿ ರೂಪಾಯಿಯನ್ನ ರಿಕವರ್ ಮಾಡಬೇಕು ಅಂದ್ರೆ ಈ ಸ್ಟ್ಯಾಚ್ಯೂವನ್ನ ವೀಕ್ಷಿಸೋದಕ್ಕೆ ಪ್ರವಾಸಿಗರು ಬರಬೇಕು. ಅಂದ್ರೆ ಇದೊಂದು ಬೆಸ್ಟ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಬೇಕು. ಆದ್ರೆ ಇದನ್ನ ಪ್ರಾರಂಭದಲ್ಲಿ ಕೇವಲ 1 ವರ್ಷದವರೆಗೆ ಮಾತ್ರ ಓಪನ್ ಮಾಡಿರ್ತಾರೆ. 2018ರಲ್ಲಿ ಇದನ್ನ ಓಪನ್ ಮಾಡಿದಾಗ 2019ರವರೆಗೂ ಓಪನ್ ಆಗಿತ್ತು. ನಂತರ ಲಾಕ್ ಡೌನ್ ಕಾರಣದಿಂದ ಇದನ್ನ ಕ್ಲೋಸ್ ಮಾಡ್ತಾರೆ. ಅಫಿಷಿಯಲ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಈ ಸ್ಟ್ಯಾಚ್ಯೂನ ಓಪನ್ ಮಾಡಿದ ಮೇಲೆ 1 ಇಯರ್ ಡೇಟಾವನ್ನ ರಿಲೀಸ್ ಮಾಡಿದಾಗ ಅದರಲ್ಲಿ ಈ ಸ್ಟ್ಯಾಚ್ಯೂನ ನೋಡೋದಕ್ಕೆ 1 ವರ್ಷದಲ್ಲಿ 20 ಲಕ್ಷ ಜನರು ಬಂದಿದ್ರು. ಇದರಿಂದ 80 ಕೋಟಿ ರೂಪಾಯಿ ಕಲೆಕ್ಟ್ ಆಗುತ್ತೆ. ಆದ್ರೆ ಒಂದು ವೇಳೆ ಈ ಸ್ಟ್ಯಾಚ್ಯೂನ ಕಟ್ಟಿಸಲು ಖರ್ಚು ಮಾಡಿದ ಆ 3,000 ಕೋಟಿ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಟಿದ್ರೆ ಇದಕ್ಕಿಂತ ಹೆಚ್ಚು ಲಾಭ ಬರ್ತಿತ್ತು. ಅಂದ್ರೆ ಈ ಸ್ಟ್ಯಾಚ್ಯೂನ ಕಟ್ಟಿದ್ದರಿಂದ ನಮಗೆ ನಷ್ಟ ಉಂಟಾಗ್ತಿದೆ ಅಂತ ಹೇಳ್ತಾ ಇಲ್ಲ, ಲಾಭ ಬರುತ್ತೆ. ಆದ್ರೆ ಇಷ್ಟು ದೊಡ್ಡ ಭಾರಿ ಬಂಡವಾಳದಿಂದ ಇನ್ನೂ ಹೆಚ್ಚು ಪ್ರಾಫಿಟ್ ಬರುವ ಪ್ರಾಜೆಕ್ಟ್ಸ್ ನ ನಿರ್ಮಿಸಬಹುದಾಗಿತ್ತು. ಅಂದ್ರೆ ಜನರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಹಾಗೂ ಭಾರತದ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿಯಾಗುವ ರೀತಿಯಲ್ಲಿ. ಅಂದ್ರೆ ಉದಾಹರಣೆಗೆ ಸರ್ದಾರ್ ಪಟೇಲ್ ಮೆಮೋರಿಯಲ್, ಮೆಡಿಕಲ್ ಕಾಲೇಜ್, ಯೂನಿವರ್ಸಿಟಿ, ಸ್ಪೋರ್ಟ್ಸ್ ಪಾರ್ಕ್, ಲೈಬ್ರರಿ, ಹಾಸ್ಪಿಟಲ್ ಅಂತಹ ಬೇರೆ ಬೇರೆ ನಿರ್ಮಾಣಗಳನ್ನ ಮಾಡಬಹುದಾಗಿತ್ತು. ಕೆಲವರು ಹೇಳಬಹುದು ಈ ಸ್ಟ್ಯಾಚ್ಯೂನ ನಿರ್ಮಿಸಿದ್ರಿಂದ ಬಂಡವಾಳ ರಿಟರ್ನ್ ಆಗದಿದ್ರು ಕೂಡ ಕೆಲವು ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಹಾಗೇನೆ ಸ್ಥಳೀಯ ಜನರಿಗೆ ಸಹಾಯವಾಗುತ್ತೆ ಅಂತ. ಆದ್ರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದೇ ಮುಖ್ಯ ಉದ್ದೇಶ ಆಗಿದ್ರೆ ಇಷ್ಟು ಹಣವನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬಹುದಾಗಿತ್ತು. ಅಂದ್ರೆ ಸರ್ಕಾರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನ ಓಪನ್ ಮಾಡಿ ಜನರ ಸ್ಕಿಲ್ಸ್ ನ ಡೆವಲಪ್ ಮಾಡಿದ್ರೆ ತುಂಬಾ ಜನರಿಗೆ ಜಾಬ್ ಸಿಗ್ತವೆ. ಹಾಗೇನೆ ಸಣ್ಣ ಪುಟ್ಟ ಸ್ಟಾರ್ಟ್ಅಪ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿತ್ತು. ಆದ್ರೆ ಇದೆಲ್ಲವನ್ನ ಹೇಳಲು ಕಾರಣ ಏನಂದ್ರೆ ಸರ್ಕಾರ ಖರ್ಚು ಮಾಡಿದ ಆ 3,000 ಕೋಟಿ ರೂಪಾಯಿ ಹಣ ನಾವು ಪಾವತಿಸಿದ ತೆರಿಗೆ ಹಣ. ಸರ್ಕಾರ ನಾವು ಪಾವತಿಸಿದ ತೆರಿಗೆ ಹಣವನ್ನ ದೇಶದ ಅಭಿವೃದ್ಧಿಗಾಗಿ ಪ್ರಜೆಗಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ಬಳಸಬೇಕು. ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸ್ಟ್ಯಾಚ್ಯೂ ಮೇಲೆ ಕ್ರ್ಯಾಕ್ಸ್ ಏರ್ಪಟ್ಟಿವೆ ಅಂತ ಕೆಲವೊಂದು ಫೋಟೋಗಳು ವೈರಲ್ ಆಗ್ತಿವೆ. ಅಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಕ್ರ್ಯಾಕ್ಸ್ ಇರುವ ಫೋಟೋಸ್ ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಆದ್ರೆ ಈ ಸ್ಟ್ಯಾಚ್ಯೂನ ಡಿಸೈನ್ ಮಾಡಿದ ಟೀಮ್ ಹೇಳ್ತಾ ಇರೋದು ಏನಂದ್ರೆ ಈ ಸ್ಟ್ಯಾಚ್ಯೂನ ಡಿಸೈನ್ ಆ ರೀತಿ ಇರುತ್ತೆ, ಅದು ಕ್ರ್ಯಾಕ್ ಅಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ಎಷ್ಟು ಸತ್ಯ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗೇನೆ ಈ ಸ್ಟ್ಯಾಚ್ಯೂ ಸಮೀಪದಲ್ಲಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಡೈನೋಸರ್ ಸ್ಟ್ಯಾಚ್ಯೂನ ಕೂಡ ನಿರ್ಮಿಸಿದ್ದರು. ಆದ್ರೆ ಅದು ಒಂದೇ ವರ್ಷದಲ್ಲಿ ಮಳೆ ಗಾಳಿಗೆ ಮುರಿದು ಬಿದ್ದಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಈ ಸ್ಟ್ಯಾಚ್ಯೂನ ನಿರ್ಮಿಸಿದ್ದು ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.